ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಈ ಒಂದು ಬಂಡೆ ದುರಂತದಲ್ಲಿ ಅನೇಕ ಮಂದಿ ಗಾಯಗೊಂಡು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಹಾಗಾಗಿ ಸಾವಿನ ಸಂಖ್ಯೆಯೂ ಕೂಡ ಜಾಸ್ತಿ ಆಗಬಹುದು ಅನ್ನೋ ಮಾಹಿತಿ ಇದೆ. ಸುಮಾರು 15ರಿಂದ 20 ಮಂದಿ ಕಾರ್ಮಿಕರು ಈ ಕ್ವಾರಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಬೆಳಗ್ಗೆನೆ ಬಂದು ಕೆಲಸ ಕಾರ್ಯಗಳಲ್ಲಿ ತೊಡಕೊಂಡಿದ್ರು. ವೈರಿಂಗ್ ಅಥವಾ ಸ್ಫೋಟಕ್ಕೆ ಬೇಕಾದಂತಹ ಒಂದಷ್ಟು ಕೆಲಸ ಕಾರ್ಯಗಳು ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಿಹಾರದವರು ಮತ್ತು ಕರ್ನಾಟಕದವರು ಕೆಲಸವನ್ನ ಮಾಡ್ತಾ ಇದ್ರು. ಬಂಡೆ ಕುಸಿದು 8 ಮಂದಿ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಕಾವೇರಿ ಕ್ರಷರ್ನಲ್ಲಿ TV9ಗೆ ಪ್ರತ್ಯಕ್ಷದರ್ಶಿ ಹೇಳಿಕೆ. 15ರಿಂದ 20 ಜನ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು. ಬಂಡೆಯನ್ನ ಡ್ರಿಲ್ ಮಾಡ್ತಿದ್ದಾಗ ಬಂಡೆ ಕುಸಿದು ಬಿಡ್ತು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಬಂಡೆ ಕುಸಿದು 8 ಮಂದಿ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಇರುವವರ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ. ಅನೇಕ ಮಂದಿ ಕೈಕಾಲನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳಿನೂ ಕೂಡ ಪ್ರತ್ಯಕ್ಷದರ್ಶಿ ಮಾಹಿತಿಯನ್ನ TV9 ಜೊತೆಗೆ ಹಂಚಿಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಮಾತುಕತೆ ನಡೆಸಿದ್ದಾರೆ. ಪ್ರಶಾಂತ್, ನೋಡೋಣ. ಆ ಸ್ಥಳದಲ್ಲಿದ್ದಂಥ ಪ್ರತ್ಯಕ್ಷದರ್ಶಿ ಕೂಡ ವಿನೋದ್ ಅಂತ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್, ಈಗ ಎಷ್ಟೊತ್ತಿಗಾಯ್ತು, ಏನಾಯ್ತು ಸರ್? ಸರ್, ಬ್ರೇಕರ್ ಮಾಡ್ತಿದ್ವಿ ಪಲ್ಲೆ ಆಪರೇಟರ್ ಬ್ರೇಕರ್ ಮಾಡ್ತಿದ್ವಿ ಸರ್. ಮಾಡ್ಕೊಂಡು ಅವನು ಮಾಡಿದ ಕೆಳಗಡೆ ನಾನು ಲೋಡಿ ಮಾಡ್ತಿದ್ವಿ ಸರ್. ಮಾಡ್ಕೊಂಡು ದಡಂತ ಬಿತ್ತು ಸರ್. ನಾನು ಕೆಳಗಡೆ ಆಪರೇಟರ್ ಮಾಡ್ತೀವಿ ಸರ್. ನಾನು ಕೆಳಗಡೆ ಆಪರೇಟರ್ ಮಾಡ್ತೀವಿ. ಎಷ್ಟು ದೊಡ್ಡ ಬಂಡೆ ಇತ್ತು ಸರ್, ಹೇಗೆ ಸರ್ ಅದು? ಬಂಡೆ ದೊಡ್ಡದಿತ್ತು ಬಂಡೆ ಸರ್. ದೊಡ್ಡ ಬ್ರೇಕರ್ ಮಾಡ್ತೀವಿ ಸರ್. ವೈಬ್ರೇಸರ್ ಬಂದು ಕೆಳಗಡೆ ಬಿದ್ದೈತೆ ಸರ್. ಓಕೆ ಓಕೆ. ಕೆಳಗಡೆ ನಾನು ಆಪರೇಟರ್ ಮಾಡ್ತಿದ್ದು. ನೀವು ಕೆಳಗಿದ್ರೆ? ನಾನು ಆಪರೇಟರ್ ಇಟಾಚಿ ಆಪರೇಟರ್. ಪಕ್ಕದಲ್ಲಿ ಮಿಷನ್ ಇದೆ ಸರ್. ಈಗ ನಿಮ್ಮ ಇಟಾಚಿ ಮೇಲೆ ಏನಾರ ಬಂಡೆ ಬಿತ್ತು ಸರ್? ಮಿಷನ್ ಏನಾಗಿಲ್ಲ. ಪಕ್ಕ ಕಲ್ಲಿನ 2 ಕಲ್ಲು ಬಿದ್ದಿದ್ದು. ಓಕೆ. ಒಟ್ಟು ಎಷ್ಟು ಜನ ಕೆಲಸ ಮಾಡ್ತಿದ್ರು? 8 ಜನ ಸತ್ತೋಗಿದ್ದಾರೆ. 8 ಜನ ಸತ್ತೋಗಿದ್ದಾರೆ. 5 ಜನ ಏಟಾಗಿದೆ. ಓಕೆ. ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು? 20 ಜನ ಇದ್ದರು ಸರ್. 20 ಜನ. 5 ಜನ ಸಪ್ರೇಟ್ ವಾಪಸ್ ಆಚೆ ಬಂದಿದ್ದಾರೆ. 13 ಜನ ಸತ್ತೋಗಿದೆ. 5 ಜನ ಏಟಾಗಿದೆ. 8 ಜನ ಸತ್ತೋಗಿರಿ ಸರ್. ಅಂದ್ರೆ ಕೆಳಗೆ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಸರ್ ಆ ಬಂಡೆ ಬೀಳ್ತಿರುವಂತದ್ದು ಸೌಂಡ್ ಬರೋದಾಗ್ಲಿ ಏನು ಗೊತ್ತಾಗ್ಲಿಲ್ವಾ? ಏನು ಗೊತ್ತಾಗಿಲ್ಲ ಸರ್. ಏನು ಸಡನ್ ಬಂದ್ಬಿಡ್ತು ಸರ್. ಸಡನ್ ಬಂದ್ಬಿಡ್ತು ಸರ್. ನೀವು ಅಂದ್ರೆ ಆ ಕಾರ್ಮಿಕರಿಂದ ಎಷ್ಟು ದೂರದಲ್ಲಿ ನೀವಿದ್ರಿ? ನಾನು 10 ಫೀಟ್ ದೂರ ಇತ್ತು. ಲೋಡಿಂಗ್ ಇಟಾಚಿ ಲೋಡಿಂಗ್ ಮಾಡ್ತಿತ್ತು. ಲೋಡಿಂಗ್ ಮಾಡ್ತಿದ್ದ ಆಮೇಲೆ ಸಡನ್ ಬಿತ್ತು. ನಾ ಏನು ಬಿತ್ತು ನೋಡ್ತಾ ಇದ್ರೆ ಎಲ್ಲ ಜನ ಸರ್. ಅಂದ್ರೆ ಎಷ್ಟು ಗಾತ್ರದ ಬಂಡೆಗಳು ಸರ್ ಅದು ಬಿದ್ದು ಅವ್ರ ಮೇಲೆಲ್ಲ? ಯಾವ ತರ ಇತ್ತು ಸರ್ ಬಂಡೆ? ದೊಡ್ಡದಿತ್ತು ಕಲ್ಲು. ದೊಡ್ಡ ಕಲ್ಲಿತ್ತು. ಸಡನ್ ಮೇಲೆ ಬಂದ್ಬಿಡ್ತು. ಹಿಂಗೆ ನೋಡ್ಬೇಕಂದ್ರೆ ಜನ ಅಲ್ಲಿ ಸಾಕು. ಆಮೇಲೆ ಇನ್ನು ಉಳಿದಿರಲ್ಲ ಸರ್ 5 ಜನ ಕಾರ್ಮಿಕರು, ಅವರೆಲ್ಲ ಹೇಗೆ ಉಳ್ಕೊಂಡ್ರು ಸರ್, ಹೇಗೆ ಸರ್? ಸೈಡ್ ಜಂಪ್ ಮಾಡಿದ್ರು ಸರ್. ಹಂಗೆ ಒಂದು ಕಾಲು ಕಟ್ಟಾಯ್ತು, ಕೈ ಕಟ್ಟಾಯ್ತು, ತೆಲಿಗೆ ಏಟಾಯ್ತು, ಸೈಡ್ ಜಂಪ್ ಮಾಡಿದ್ರು ಸರ್. ಆಮೇಲೆ ಅಂದ್ರೆ ಆ ಬಂಡೆ ಸಿಕ್ಕ ತಕ್ಷಣ ಅವ್ರನ್ನ ಏನಾರ ರಕ್ಷಣೆ ಮಾಡೋಕೆ ಏನು ಆಗ್ಲಿಲ್ವಾ ಸರ್, ಹೇಗೆ ಸರ್? ಏನಾಗಿಲ್ಲ ಸರ್. ಏನು ಆಗ್ಲಿಲ್ಲ. ಯಾವ ತರ ಹೇಗೆ ಅಂತ ಗೊತ್ತಿಲ್ಲ ಸರ್. ಸಡನ್ ಆಯ್ತು. ನೀವು ಹೆಂಗ್ ಬಚಾವಾದ್ರಿ ಸರ್? ನೀವು ಹೆಂಗ್ ಬಚಾವ್ರಿ? ಇಟಾಚಿ ಆಪರೇಟರ್ ಸರ್. ನಾವು ಅಡಿಲೇ ಒಳಗೆ ಕುಂತಿದ್ದು. ನಾನು ಲೋಡಿಂಗ್ ಮಾಡ್ತಿದ್ದವರು ಟೈಮಲ್ಲಿ ಸಡನ್ ಬಿದ್ದುಬಿಡ್ತು. ನಾ ಈ ಕಡೆ ಮೂಲೆಗಿತ್ತು. ಅಂದ್ರೆ 10 ಫೀಟ್ ದೂರ ನಾನು ಇತ್ತು. ಅವರೆಲ್ಲ ಏನ್ ಕೆಲಸ ಮಾಡ್ತಿದ್ರು ಸರ್ ಅಷ್ಟು ಬೆಳಗಿನ ಜಾವ ಬಂದು? ಡ್ರಿಲ್ ಮಾಡ್ತಿದ್ರು ಸರ್. ಕಂಪ್ರೆಸರ್ ಅಂದ್ರೆ ಡ್ರಿಲ್ ಮಾಡ್ತಾರೆ. 5-6 ಕಂಪ್ರೆಸರ್ ಬಂದ್ಬಿಡ್ತಾರೆ. ಅವ್ರು ಡ್ರಿಲ್ ಮಾಡ್ತಾರೆ. ಟೈಮಲ್ಲಿ ಸಡನ್ ಮೇಲೆ ನೋಡಿಲ್ಲ. ಡ್ರಿಲ್ ಮಾಡಿ ಸಂಜೆ ಟೈಮಲ್ಲಿ ಸ್ಫೋಟ ಮಾಡೋದಕ್ಕೆ ಮಾಡೋಂಥದ್ದು ಅದು ಹೇಗೆ ಸರ್? ಅದು ಡ್ರಿಲ್ ಸಾಯಂಕಾಲ ಪ್ಲಾಸ್ಟಿಕ್ ಮಾಡ್ತಾರೆ, ಬೆಳಗ್ಗೆ ಮಾಡಲ್ಲ. ಓಕೆ ಓಕೆ. ಈಗ ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂತ ಬರ್ತಾರೆ. ಸಾಯಂಕಾಲ ಬೆಳಗ್ಗೆ ಡ್ರಿಲ್ ಹೊಡಿತಾರೆ, ಅದು ಮದ್ದು ಹಾಕಿ ತೋಟ ಹಾಕ್ತಾರೆ, ಸಾಯಂಕಾಲ ಟೈಮಲ್ಲಿ ಹೊಡಿಸ್ತಾರೆ. ಇದು ಪ್ರತ್ಯಕ್ಷದರ್ಶಿ ವಿನೋದ್ ಅವರ ಮಾತು. ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಅವರು ವಿವರಿಸ್ತಾರೆ. ಬೆಳಿಗ್ಗೆನೇ ಒಂದು 5-6 ಗಂಟೆಗೆ ಕಾರ್ಮಿಕರೆಲ್ಲರೂ ಕೂಡ ಕೆಲಸಕ್ಕೆ ಬಂದುಬಿಡ್ತಾರೆ. ಡ್ರಿಲ್ಲಿಂಗ್ ಕೆಲಸವನ್ನು ಶುರು ಮಾಡಿಕೊಂಡಿದ್ರು. ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಆ ಬಂಡೆ ಕಲ್ಲುಗಳು ಬೀಳುವಂತಹ ಶಬ್ದ ಕೂಡ ಅವರಿಗೆ ಕೇಳಿಸಿಲ್ಲ. ಏಕಾಏಕಿ ಆದಂತಹ ಘಟನೆ. ಒಂದು ವೇಳೆ ಆ ರೀತಿ ಏನಾದರೂ ಕಲ್ಲುಗಳು ಬೀಳ್ತಾ ಇದೆ, ಬಂಡೆ ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮುನ್ಸೂಚನೆ ಸಿಕ್ಕಿದಿದ್ರು ಕೂಡ ಕಾರ್ಮಿಕರು ಎಚ್ಚೆತ್ತುಕೊಳ್ತಾ ಇದ್ರು. ಅದಕ್ಕೆ ಹೇಳೋದು, ಈ ಸಾವು ಅನ್ನೋದು ಯಾವ ಕ್ಷಣದಲ್ಲಿ ಹೇಗೆ ಬಂದಿರಗುತ್ತೆ ಅನ್ನೋದನ್ನು ಹೇಳೋದಕ್ಕಾಗೋದಿಲ್ಲ. ಅಷ್ಟು ದೊಡ್ಡ ಕಲ್ಲು ಕ್ವಾರಿಯಲ್ಲಿ ಅದೇ ಜಾಗದಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಂತಹ ಜಾಗದಲ್ಲೇ ಈ ರೀತಿ ಬಂಡೆ ಕಲ್ಲುಗಳು ಉರುಳಿ ಬಿದ್ದು 8 ಮಂದಿ ಸಾವನ್ನಪ್ತಾರೆ, 5 ಮಂದಿ ಗಂಭೀರವಾಗಿ ಗಾಯಗೊಳ್ತಾರೆ. ಅಂದರೆ ಇದಕ್ಕಿಂತ ದೊಡ್ಡ ದುರಂತ ಮತ್ತೊಂದಿಲ್ಲ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಪ್ರಶಾಂತ್, ಈಗಾಗಲೇ ಪ್ರತ್ಯಕ್ಷದರ್ಶಿಗಳನ್ನ ಕೂಡ ತಾವು ಮಾತನಾಡಿಸಿದ್ರಿ, ಅಲ್ಲಿನ ಸ್ಥಿತಿಗತಿಯ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ದೀರಿ. ಇನ್ನು ಈ ಕಲ್ಲು ಕ್ವಾರಿಗೆ ಸಂಬಂಧಪಟ್ಟಂತೆ ಹಿಂದೆ ಏನಾದರೂ ಈ ರೀತಿ ಸಣ್ಣ ಪುಟ್ಟ ಘಟನೆಗಳು ಆಗಿತ್ತಾ? ಹಾಗೆಯೇ ಕಾರ್ಮಿಕರ ಹಿತದೃಷ್ಟಿಯಿಂದ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಅಲ್ಲಿ ತೆಗೆದುಕೊಳ್ಳಲಾಗಿತ್ತು? ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ?
ಮಧುಶ್ರೀ, ನಿಜಕ್ಕೂ ಕೂಡ ಇದೊಂದು ಘನಘೋರ ಘಟನೆ. ಕಾರ್ಮಿಕರಿಗೆ ಮುಂಜಾಗ್ರತಾ ಕ್ರಮಗಳನ್ನು ಇಲ್ಲ ಸಂಬಂಧಪಟ್ಟಂಥ ಕ್ರಷರ್ ಮಾಲೀಕರು ತೆಗೆದುಕೊಳ್ಬೇಕಾಗಿತ್ತು. ಆದರೆ ಈ ಒಂದು ದುರಂತದಲ್ಲಿ ಸುಮಾರು 7 ಜನ ಈಗ ಸದ್ಯದ ಮಟ್ಟಿಗೆ ಮಾಹಿತಿ ಇದೆ. ನನ್ನ ಹಿಂಭಾಗದ ದೃಶ್ಯದಲ್ಲಿ ತೋರಿಸ್ತೀನಿ ಮಧುಶ್ರೀ. ಎಕ್ಸಾಕ್ಟ್ ಆಗಿ ಮೇಲ್ಭಾಗದಲ್ಲಿ ಏನು ಮಣ್ಣಿನ ರೀತಿ ಕಾಣಿಸ್ತಾ ಇದೆ, ಅಲ್ಲಿಂದಲೇ ಕೂಡ ಬಂಡೆ ಬಿದ್ದಿರುವಂಥದ್ದು ಬೃಹದಾಕಾರವಾಗಿ. ಕೆಳಭಾಗದಲ್ಲಿ ಏನು ಟ್ರ್ಯಾಕ್ಟರ್ ಕಾಣಿಸ್ತಾ ಇದೆ, ಟ್ರ್ಯಾಕ್ಟರ್ ಪಕ್ಕದಲ್ಲಿ ಅಂದರೆ ಟ್ರ್ಯಾಕ್ಟರ್ ಮೂಲಕ ಕಂಪ್ರೆಸ್ ಮಾಡ್ತಾರೆ. ಕಂಪ್ರೆಸ್ಸನ್ನು ಮಾಡಿ ಅಲ್ಲಿ ಕುಳಿ ಅಂತ ಮಾಡ್ತಾರೆ. ಆ ಒಳಗೆ ಸ್ಫೋಟಕಗಳನ್ನು ತುಂಬಿ ಸಂಜೆ ನಂತರದಲ್ಲಿ ಇಲ್ಲಿ ಬಂಡೆಗಳನ್ನು ಸ್ಫೋಟ ಮಾಡ್ತಾರೆ. ಈ ಒಂದು ಕೆಲಸವನ್ನು ಬೆಳಗಿನ ಜಾವ 6-6:30 ಸುಮಾರಿಗೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ 7 ಕಾರ್ಮಿಕರು ಸಾವನ್ನಪ್ಪಿ 5ಕ್ಕೂ ಹೆಚ್ಚು ಕಾರ್ಮಿಕರು ಕೂಡ ಘಟನಾ ಸ್ಥಳದಲ್ಲಿ ಗಂಭೀರ ಗಾಯಗೊಂಡಿದ್ದಾರೆ. ಆ ಟ್ರ್ಯಾಕ್ಟರ್ ಪಕ್ಕದಲ್ಲಿ ಏನು ಬೃಹದಾಕಾರದ ಕಲ್ಲುಗಳು ಕಾಣಿಸ್ತಾ ಇದೆ, ಕಲ್ಲು ಬಂಡೆಗಳು, ಅದೇ ಬಂಡೆಗಳು ಕೆಲಸವನ್ನು ಮಾಡ್ತಿದ್ದಂಥ ಕಾರ್ಮಿಕರು ಅದರ ಅಡಿಯಲ್ಲಿ ಸಿಕ್ಕಿ 7 ಜನರು ಕೂಡ ಸಾವನ್ನಪ್ಪಿರುವಂಥದ್ದು. ಸದ್ಯದ ಮಟ್ಟಿಗೆ 6 ಮೃತದೇಹಗಳು ಕಾಣಿಸ್ತಾ ಇದ್ದಾವೆ. ಒಂದು ಮೃತದೇಹವನ್ನು ಆ ಒಂದು ಸ್ಥಳದಿಂದ ಹೊರಭಾಗಕ್ಕೆ ಕೂಡ ತೆಗೆದಿದ್ದಾರೆ. ಘಟನಾ ಸ್ಥಳಕ್ಕೆ ಈಗಾಗಲೇ SP ಅವರು ಬಂದಿದ್ದಾರೆ. ಮೈನ್ಸನ್ ಜಿಯಾಲಜಿ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಅಂದರೆ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಸುಮಾರು 100ರಿಂದ 150 ಫೀಟ್ ಡಿಸ್ಟೆನ್ಸ್ ಕಂಡು ಬರ್ತಾ ಇದೆ. ಮೇಲ್ಭಾಗದಿಂದ ಬೃಹದಾಕಾರದ ಬಂಡೆ ಬಿದ್ದಂಥ ಸಂದರ್ಭದಲ್ಲಿ ಕೆಳಭಾಗದಲ್ಲಿ ಕೆಲಸ ಮಾಡ್ತಿದ್ದಂಥವರು ಕೂಡ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಅವರ ಕುಟುಂಬಸ್ಥರು ಬಂದಿದ್ದಾರೆ. ಸಾಕಷ್ಟು ಅವರ ಆಕ್ರಂದನ ಕೂಡ ಮುಗಿಲು ಮುಟ್ತಾ ಇದೆ. ಈಗಾಗಲೇ ಘಟನಾ ಸ್ಥಳಕ್ಕೆ 3 ಆಂಬ್ಯುಲೆನ್ಸ್ಗಳು ಕರೆಸಿರುವಂಥದ್ದು. ಅಂದರೆ ಈ ಭಾಗದಲ್ಲಿ ಕಳೆದ 10 ವರ್ಷದಿಂದ ಈ ದೊಡ್ಡ ಮಟ್ಟಿಗೆ ದುರಂತಗಳು ಕೂಡ ಎಲ್ಲೂ ನಡೆದಿಲ್ಲ. ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳಲ್ಲಿ 1-2 ಕಾರ್ಮಿಕರು ಕೂಡ ಸಾವನ್ನಪ್ಪಿರುವಂಥ ಘಟನೆಗಳನ್ನು ನಾವು ಕೂಡ ವರದಿ ಮಾಡಿದ್ವಿ. ಆದರೆ ಈ ರೀತಿ ದೊಡ್ಡ ಮಟ್ಟಿಗೆ 7 ಕಾರ್ಮಿಕರು ಕೂಡ ಸಾವನ್ನಪ್ಪಿರುವಂಥದ್ದು ಇದೇ ಮೊದಲ ಬಾರಿಗೆ ಇಲ್ಲಾಗ್ತಿರುವಂಥದ್ದು. ಅಂದರೆ ಪಕ್ಕದ ಭಾಗದ ಕ್ರಷರ್ ಏನು ಕಾಣಿಸ್ತಿದೆ ಅದು ಮತ್ತು ಬೇರೆ ಒಬ್ಬರದು, ಕೆಳಭಾಗದಲ್ಲಿ ಇದು ಕಾವೇರಿ ಕ್ರಷರ್ ಅಂತ ಈಗ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಈ ನಿಟ್ಟಿನಲ್ಲೂ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಈಗ ಹೊರಗೆ ತೆಗೆದಿರುವಂಥ ಒಂದು ಮೃತದೇಹವನ್ನು ಆಸ್ಪತ್ರೆಗೆ ಕಳಿಸುವಂಥ ಕೆಲಸಕ್ಕೂ ಕೂಡ ಈಗ ಪೊಲೀಸರು ಮುಂದಾಗ್ತಿದ್ದಾರೆ. ದೃಶ್ಯದಲ್ಲಿ ಕೂಡ ನೋಡ್ಬೋದು. ಘಟನಾ ಸ್ಥಳದಲ್ಲಿ ಸ್ವತಃ ರಾಮನಗರ SP ಶ್ರೀನಿವಾಸ್ ಗೌಡರು ಇದ್ದಾರೆ ಮತ್ತು ಎಲ್ಲ ಸೀನಿಯರ್ ಆಫೀಸರ್ಗಳು ಕೂಡ ಇದ್ದಾರೆ. ಮತ್ತೊಬ್ಬರು ಇಲ್ಲಿ ಪ್ರತ್ಯಕ್ಷದರ್ಶಿಯವರೊಬ್ಬರು ಕೂಡ ಇದ್ದಾರೆ. ಅವ್ರನ್ನ ನಾನು ಮಾತಾಡ್ತೀನಿ. ಮಧುಶ್ರೀ ಸರ್, ಈಗ ಹೇಗಾಯಿತು? ನೀವು ಇದ್ರೆ ಸರ್ ಆ ಇನ್ಸಿಡೆಂಟಲ್ಲಿ, ಹೇಗೆ ಸರ್? ನಾನು ಇಟಾಜ್ ಆಪ್ರೇಟ್ರಿ ಪರಶುರಾಮ್ ಅಂತ. ಬೆಳಿಗ್ಗೆ 6:30 ಹಂಗೆ ಆಗೈತ್ರಿ. ನಾವು ಗಾಡಿ ಲೋಡ್ ಮಾಡ್ತಾಯಿದ್ವಿ. ಸಡನ್ನಾಗಿ ತಳಗಲ್ಲಿ ಬ್ರೇಕರ್ ಮಾಡ್ತಿದ್ರು. ಅದು ಏನಾಗಿದೆ, ಸ್ವಲ್ಪ ಲೂಸ್ ಆಗಿರ್ಬೇಕು. ಫಸ್ಟಿಗೆ ಬ್ರೇಕರ್ ಮಾಡಿದ್ವಿ. ಒಂದೇ ಸಾರಿ ಏನಾಯ್ತು, ಸಡನ್ನಾಗಿ ಒಂದೇ ಸಾರಿ ಬಂದ್ಬಿಟ್ಟಿದ್ವಿ ಕಲ್ಲು. ಅವಾಗ ಎಲ್ಲ ಜನ ಆಳ್ಕೊಂಡು ಕೂತು ನಾವು ನೋಡಿದ್ವಿ ಏನಾಯ್ತು ಅಂತ. ಆ ಕಲ್ಲು ಬಂದಿತ್ತು ನೋಡಿ ಅಲ್ಲಿಂದ ಮ್ಯಾಲೆ ನಿಂತ. ಆ ಕಲ್ಲು 4 ಟ್ಯಾಕ್ಟ್ರಿ ಮತ್ತು ನೋಡ್ತಿದ್ರ ಸರ್ ಅದು ಕೆಳಗೆ ಬೀಳ್ತಿದ್ದು? ನಾನು ಲೋಡ್ ಮಾಡ್ತಾ ಇದ್ದೆ. ಲೋಡ್ ಮಾಡೋ ಪಕ್ಕದಲ್ಲಿ ಲೋಡ್ ಮಾಡ್ತಾ ಇದ್ದೆ ಇಟಾಜಿಲಿ. ಬರೋದು ನೋಡಿದೆ. ಕಲ್ಲು ಬರೋದು ನೋಡ್ಬಿಟ್ಟು ಕಲ್ಲು ಬಂದೇ ಬಿಡು. 1 ಸೆಕೆಂಡೇನು ಆಗಲಿಲ್ಲ ಕಲ್ಲು ಬರಲಿಕ್ಕೆ ಅಲ್ಲಿಂದ. ಯಾಕೆ ಹೈಟ್ ಜಾಸ್ತಿ ಇಲ್ಲ, ಸಡನ್ ಆಗಿ ತಳಗೆ ಬಂದ್ಬಿಟ್ಟು 1 ಸೆಕೆಂಡಲ್ಲಿ. ತಳಗೆ ಅದೇ 7 ಟ್ಯಾಕ್ಟ್ರಿಗೆ ಇಬ್ಬರಿಬ್ಬರು ಅಂದರೆ 14-15 ಜನ ಇರ್ಬೋದು. ಅದರಲ್ಲಿ 5 ಜನ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಉಳ್ಕಿದೆಲ್ಲ ಇಲ್ಲೇ ಸ್ಪಾಟ್ ಆಗಿದೆ. 7 ಜನ ಅಂತೀರಿ, ಇನ್ನೂ ಏನಾರು ಕೆಳಗಿದ್ದಾರೆ ಮಾಹಿತಿ? ಅದೇ 8 ಜನ ಇರ್ಬೋದು ಅಂತ. 8-9 ಜನ ಇರ್ಬೋದು ಇನ್ನು. ಅಥವಾ ಎಲ್ಲ ಕಲ್ಲು ತೆಗೆದ ಮೇಲೆ ಗೊತ್ತಾಗೋದು ಅದು ಎಷ್ಟು ಜನ ಅದಾರ ಅಂತ. ಏನು ಮಾಡೋಕ್ಕಾಗಲಿಲ್ಲ ಏನು ಮಾಡೋಕ್ಕಾಗಲಿಲ್ಲ ಅಣ್ಣ. ಅದು ಬ್ರೇಕರ್ ಆದ್ಮೇಲೆ ಒಂದೇ ಸಾರಿ ಜಡಲ್ನಾಗಿ ಒಂದೇ ಸಾರಿ ಬಂದುಬಿಡ್ತು ಕಲ್ಲು. ಅದಕ್ಕೆ ಏನು ಚಾನ್ಸೇ ಇರಲಿಲ್ಲ ಮಾಡಲಿಕ್ಕೆ. ಇಲ್ಲ ಅವರು ತನ್ನ ಪಾಟಿಗೆ ತಂದು ಡ್ರಿಲ್ಲಿಂಗ್ ಮಾಡ್ತಿದ್ದಾರೆ. ಬೆಳಗ್ಗೆ ಬಂದು 6:00 ಹಂಗೆ ಬಂದು ತನ್ನ ಪಾಟಿಗೆ ತಂದು ಕೆಲಸ ಮಾಡ್ತಿದ್ದು. ಅದು ಒಂದೇ ಸಾರಿ ತಳಗೆ ಬಿದ್ದ ಮೇಲೆ ನಾವು ನೋಡಿದೆವು ಕಲ್ಲು ಇಲ್ಲಿ ಬಂತಲ್ಲ. ಆ ಸ್ಪಾಟಿಂದ ನೀವು ಎಷ್ಟು ದೂರ ಇದ್ರಿ? ನಾವು ಒಂದು 20-30 ಅಂತರಲ್ಲಿ ಇದ್ದೆವು. ನೀವು ಕೂಡ ಬದುಕುಳಿದಿದ್ದೀರಾ? ನಾವು ಇಟಾಜಿ ಓಡಿಸ್ತಿದ್ದೆವು. 20 ಬದುಕುಳಿದ್ರಲ್ಲ, ಅವರೆಲ್ಲ ಹೆಂಗೆ ತಪ್ಪಿಸ್ಕೊಂಡ್ರು ಸರ್? ಅವರು ಸ್ವಲ್ಪ ಸೈಡಲ್ಲಿ ಇದ್ರಣ್ಣ. ಈಗ ನಾವು ಹೆಂಗೆ ಸೈಡಲ್ಲಿ ಇದ್ದೀವಿ ಹಂಗೆ ಪಕ್ಕದಲ್ಲಿ ಕಲ್ಲು ಜಾರಿ ಸ್ವಲ್ಪ ಬಿದ್ದಿದೆ ಅವ್ರಿಗೆ. ಏಟು ಮೇನ್ ಅಂದರೆ ಅವರೆಲ್ಲ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು ಸರ್? ಇರ್ಬೋದು 1 ವರ್ಷ, 2 ವರ್ಷ, 1.5 ವರ್ಷ ಹಂಗೆ ಭಾಳ ನಿಂತ ಕೆಲಸ ಮಾಡ್ತಿದ್ರು. ಫ್ಯಾಮಿಲಿ ಎಲ್ಲ ಇಲ್ಲೇ ಇತ್ತಾ? ಫ್ಯಾಮಿಲಿ ಐತಿ ಅವ್ರದನ್ನು. ಹಿಂದಿದವ್ರು ಅದಾರಲ್ಲ, ಹಿಂದಿದವ್ರು ಅದಾರೆ. ತೋರಿಸ ಬಿಹಾರ್ಗಳು MP ದವರು ಅವರ ಸ್ವಲ್ಪ ಜನ ನಮ್ಮ ಪರಶುರ ಆಟೋಳು. ಮಧುಶ್ರೀ, ಇಲ್ಲಿ ಅಂದರೆ ಪ್ರತ್ಯಕ್ಷದರ್ಶಿ ಹೇಳ್ತಿರುವಂಥದ್ದು ಏಕಾಏಕಿ ಬಿತ್ತು. ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಮೇಲ್ಭಾಗದಿಂದ ಬಂತು. ನಾವೇನೂ ಮಾಡದಿರೋಂಥ ಪರಿಸ್ಥಿತಿ ಇತ್ತು. ಕೆಲವರು ದೂರದಲ್ಲಿದ್ದರು, ಓಡೋದ್ರು, ಅವ್ರಿಗೆ ಗಾಯಗಳಾಯಿತು. ಕೆಳಭಾಗದಲ್ಲಿದ್ದವರಿಗೆ ಮೇಲೆ ದೊಡ್ಡ ಮಟ್ಟಿನ ಬಂಡೆಗಳು ಬಿದ್ದಂಥ ಸಂದರ್ಭದವ್ರಿಗೆ ಹೇಳೋದಕ್ಕೂ ಆಗಲಿಲ್ಲ ಅಂತದನ್ನ ಪ್ರತ್ಯಕ್ಷದರ್ಶಿಗಳು ಹೇಳ್ತಿರುವಂಥದ್ದು. ಮಧುಶ್ರೀ, ಕೋಡುಬಳೆ ಅಂದ್ರೆ ಅಡುಕಲೆ.